ನಮಸ್ತೆ ಎಲ್ಲರಿಗೂ. ಕರ್ನಾಟಕದ ಉಡುಪಿ ಜಿಲ್ಲೆಯ ಪರಶುರಾಮನ ಮೋಕ್ಷದ 7 ಕ್ಷೇತ್ರಗಳಲ್ಲಿ ಒಂದಾಗಿರುವ ಮೋಕ್ಷ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕೆ. ಇದು ಅತಿ ಪ್ರಾಚೀನ ಹಾಗೂ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ದರ್ಶನ ಪಡೆಯಲು ಬರುತ್ತಾರೆ. ದೇವಾಲಯದ ವೈಶಿಷ್ಟ್ಯ: ದೇವಾಲಯವು ಪಶ್ಚಿಮ ಘಟ್ಟದ ಸುಂದರ ಪರಿಸರದಲ್ಲಿ ಸೌಂದರ್ಯಮಯವಾದ ಪರ್ವತಗಳ ಪಾದದಲ್ಲಿ ನೆಲೆಸಿದೆ. ಹತ್ತಿರದಲ್ಲಿ ಕೊಡಚಾದ್ರಿ ಬೆಟ್ಟವಿದೆ. ದೇವಿ ಶ್ರೀ ಮೂಕಾಂಬಿಕೆ ಕಂಚಿನ ವಿಗ್ರಹದಲ್ಲಿ ಚಿನ್ನದ ಕವಚ ಧರಿಸಿಕೊಂಡು ಅದ್ಭುತ ಕಿರೀಟ ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. ಇತಿಹಾಸ ಮತ್ತು ಪುರಾಣ ಪ್ರಕಾರ ಕೊಲ್ಲೂರು ಪ್ರದೇಶದಲ್ಲಿ ಕಾಮಂಡಲು ಮಹರ್ಷಿ ತಪಸ್ಸು ಮಾಡುತ್ತಿದ್ದರಂತೆ. ಅವರ ತಪಸ್ಸನ್ನು ಅಸುರ ಕಾಮಾಸುರ ಅಡ್ಡಿಪಡಿಸಿದನಂತೆ. ಆದರೆ ಕಾಮಾಸುರನು ಶಿವನ ತಪಸ್ಸು ಮಾಡಿ ಅವನು ಒಂದು ವರ ಪಡೆದನಂತೆ, ನನ್ನನ್ನು ಯಾರೂ ಕೊಲ್ಲಬಾರದು ಎಂದು. ಆದರೆ ಶಿವನು ಈ ವರ ನೀಡಿದಾಗ ದೇವತೆಗಳ ಶಕ್ತಿ ಅವನನ್ನು ಸಂಹರಿಸಲು ಸಾಧ್ಯವಿದೆ ಎಂಬ ಷರತ್ತು ಇತ್ತು. ಅಸುರನ ಅಹಂಕಾರ ವರದ ಬಲದಿಂದ ಜಾಸ್ತಿಯಾಗಿ ಮುನಿಗಳು, ದೇವತೆಗಳು ಮತ್ತು ಜನರನ್ನು ಕಾಡಲು ಆರಂಭಿಸಿದನಂತೆ. ಅವನು ವಿಶೇಷವಾಗಿ ಕಾಮಂಡಲು ಮುನಿಯ ತಪಸ್ಸಿಗೆ ತುಂಬ ಭಂಗ ತರುತ್ತಿದ್ದನಂತೆ. ಮುನಿಯ ಪ್ರಾರ್ಥನೆಗೆ ಸ್ಪಂದಿಸಿದ ಪಾರ್ವತಿ ದೇವಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪದ ಶಕ್ತಿಯಾಗಿ ಇಲ್ಲಿ ಅವತರಿಸಿ ಬಂದು ಕಾಮಾಸುರನೊಂದಿಗೆ ಹೋರಾಟ ನಡೆಸಿ ಅವನನ್ನು ನಾಶಪಡಿಸಿದಳು. ಕಾಮಾಸುರನು ದೇವಿಯ ಮುಂದೆ ಹೋರಾಟದ ವೇಳೆ ಮಾತು ತಪ್ಪಿ ಮೂಕನಾಗುತ್ತಾನೆ. ದೇವಿಯ ಕೃಪೆಯಿಂದ ಅವನಿಗೆ ಮೌನವೃತ್ತಿ ಸಿಕ್ಕ ಕಾರಣದಿಂದ ದೇವಿಯು ಮೂಕಾಂಬಿಕೆ ಎಂದು ಪ್ರಸಿದ್ಧಳಾದಳು. ಭಕ್ತರ ನಂಬಿಕೆ: ಶಂಕರಾಚಾರ್ಯರು ತಮ್ಮ ಬಾಲ್ಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಬಂದು ತಪಸ್ಸು ಮಾಡಿದರು. ದೇವಿಯ ಕೃಪೆಯಿಂದ ಅವರು ಜ್ಞಾನ ಪ್ರಾಪ್ತಿ ಹೊಂದಿದರು. ಹಾಗೆ ಈ ದೇವಸ್ಥಾನದ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು. ಇಂದಿಗೂ ಅದಕ್ಕೆ ವಿಶೇಷ ಪೂಜೆ ನಡೆಯುತ್ತದೆ. ವಿದ್ಯಾಭ್ಯಾಸದ ಕುರಿತಾಗಿ ಮಕ್ಕಳನ್ನು ಇಲ್ಲಿ ಅಕ್ಷರಾಭ್ಯಾಸ ಮಾಡುವ ಸಂಪ್ರದಾಯ ಇದೆ. ಹಾಗೆಯೇ ದೇವಿಯ ಕೃಪೆಯಿಂದ ಸಂಸಾರದಲ್ಲಿ ಶಾಂತಿ, ಆರೋಗ್ಯ, ಸಂಪತ್ತು, ಐಶ್ವರ್ಯಗಳನ್ನು ಪಡೆಯುತ್ತಾರೆ ಎನ್ನುವಂಥ ಪ್ರತೀತಿ ಇದೆ. ಇಲ್ಲಿ ಮುಖ್ಯ ಹಬ್ಬಗಳು: ನವರಾತ್ರಿಯ ದಸರಾ ಉತ್ಸವವನ್ನು ಅತ್ಯಂತ ವೈಭವವಾಗಿ ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಗಳಿಂದ ದೇವಾಲಯ ಶೃಂಗಾರವಾಗಿರುತ್ತದೆ. 9 ದಿನಗಳ ಶರನ್ನವರಾತ್ರಿ ವೈಭವದ ಉತ್ಸವ ಭಕ್ತರಿಗೆ ಅತ್ಯಂತ ಪವಿತ್ರ ಸಮಯ ಅಂತಲೇ ಹೇಳಬಹುದು. ಈ ದೇವಾಲಯಕ್ಕೆ ಹೋಗುವ ಮಾರ್ಗ: ರೈಲಿನಲ್ಲಿ ಹೋಗುವುದಾದರೆ ಬೈಂದೂರು, ಉಡುಪಿ, ಮಂಗಳೂರು ರೈಲು ನಿಲ್ದಾಣಗಳಿಂದ ಬಸ್ ಮತ್ತು ಟ್ಯಾಕ್ಸಿ ಮೂಲಕ ಹೋಗಬಹುದು. ಹಾಗೆಯೇ ಬಸ್ಸಿನ ಸೌಲಭ್ಯ ಚೆನ್ನಾಗಿದೆ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಾಲಯವು ಕೇವಲ ದೇವಾಲಯವಲ್ಲ, ಆದಿಶಕ್ತಿಯ ಆಶ್ರಯ ಸ್ಥಳವಾಗಿದೆ. ಪೌರಾಣಿಕ ಕಥೆಯ ಪ್ರಕಾರ ದೇವಿ ಅಜ್ಞಾನ, ಅಹಂಕಾರ ಮತ್ತು ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ಜ್ಞಾನ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸುವ ತಾಯಿಯಾಗಿದ್ದಾಳೆ. ಯತ್ರ ಯತ್ರ ಸ್ಥಿತಾ ಭಕ್ತಿ ತತ್ರ ತತ್ರ ಮೂಕಾಂಬಿಕಾ. ಅಂದರೆ ಯಾವ ಕಡೆ ಭಕ್ತಿ ಇದೆ ಅಲ್ಲಿ ದೇವಿಯ ಕೃಪೆ ಸದಾ ನೆಲೆಸಿದೆ. ಎಲ್ಲರಿಗೂ ಆ ದೇವಿಯು ಮಂಗಳವನ್ನುಂಟು ಮಾಡಲಿ. ಧನ್ಯವಾದಗಳು.